ಒಂದು ಚಪ್ಪರ್, ಅವನು 3 ಪೈಸೆ ಯೋಗ್ಯತೆ ಇಲ್ಲದವನು ಅಲ್ಲಿ ನಿಂತ್ಕೊಂಡು ಹೇಳ್ತಾನೆ ಸಮಯ ನಮಗೆ ಗೊತ್ತು, ನಮಗೆ ಜಾಗ ನಮಗೆ ಗೊತ್ತು, ನಾವು ಒಂದಕ್ಕೆ ಏನ್ ಮಾಡ್ತೀವಿ. ಅದನ್ನ ನೋಡಿಕೊಂಡು ಶಿವಮೊಗ್ಗ ಕಾಗ್ನಿಸನ್ ತಗೊಂಡಿರೋ ಪೊಲೀಸರು ಇವತ್ತು ಏನಕ್ಕೆ ಕಾಯ್ಕೊಂಡು ಕೂತಿದ್ರು ಈ ಒಂದು ಅನಾಹುತ ಆಗಕ್ಕ. 3 ಸಲ ವೈಫಲ್ಯ ಆದ ನಂತರವೂ ಇಲ್ಲಿನ ಯಾವ ಪೊಲೀಸ್ ಪದಾಧಿಕಾರಿಯ ಟ್ರಾನ್ಸ್ಫರ್ ವರ್ಗಾವಣೆ ಏನೂ ಆಗಿಲ್ಲ. ಯಾಕೆ? ಅದೇನ್ ನಡೀತಾ ಇದೆ ಹಿಂದೆ? ಏನಾದ್ರು ಬಿಜೆಪಿ ಏನಾದ್ರು ಒಪ್ಪಂದ ನಡೆದಿದ್ಯಾ? ನಾನಿವತ್ತು ಏನ್ ಕೇಳಕ್ಕೆ ಇಷ್ಟಪಡ್ತೀನಿ, ಒಂದ್ಸಲ ಏನಾದ್ರು ವೈಫಲ್ಯ ಆದ್ರೆ ಎಲ್ಲರೂ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡಿ ಕಳಿಸ್ತಾ ಇರಬೇಕು. 3 ಕೊಲೆಗಳಾಗ್ಬಿಟ್ಟು ಇಲ್ಲಿನ ಕಮಿಷನರ್ ಅಲ್ಲಾಡಲ್ಲ, ಇಲ್ಲಿನ SP ಅಲ್ಲಾಡಲ್ಲ, ಯಾವ ಪದಾಧಿಕಾರಿನೂ ಪೊಲೀಸ್ ಇಲಾಖೆಯಲ್ಲಿ ಚೇಂಜ್ ಆಗಲ್ಲ ಅಂತ ಹೇಳಿದ್ರೆ ಏನರ್ಥ? ಏನಕ್ಕೆ ಇಟ್ಕೊಂಡು ಕೂತಿದ್ರೆ ಅವ್ರನ್ನ 3 ಸಲ ವೈಫಲ್ಯಕ್ಕೆ ಇನ್ನೊಂದು 2-3 ಜನ ಅಮಾಯಕರು ಸತ್ತು ನೆಗೆದು ಬಿಡಬೇಕಾ? ಅವ್ರು ಬಿದ್ದ ಮೇಲೆ ಬೇಕಾದ್ರೆ ಇವ್ರನ್ನ ಚೇಂಜ್ ಮಾಡ್ತಾರ? ಇಲ್ಲಿ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡ್ತೀವಿ, ಆಂಟಿ ನಕ್ಸಲ್ ಫೋರ್ಸ್ ಮಾದರಿಯಲ್ಲಿ ಅಂತ ಹೇಳಿದ್ರು. ಏನಾಯ್ತು ಆಂಟಿ ಕಮ್ಯುನಲ್ ಫೋರ್ಸ್? ಇದುವರೆಗೂ ಯಾಕೆ ಅದು ಚಾಲನೆಯಲ್ಲಿಲ್ಲ? ಅದು ಯಾಕೆ ಶುರು ಮಾಡಿಲ್ಲ? ಕಾಯ್ತಾ ಇದಾರ ಏನಾದ್ರು ನಡೀಲಿ ಅಂತ ಹೇಳ್ಬಿಟ್ಟು. ಒಂದು ಮಾತು ಹೇಳ್ತೀನಿ, ನಾಳೆ ದಿನ ಈ ರಾಜ್ಯಕ್ಕೆ, ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ ಯಾರಾದ್ರೂ ಒಂದು ಸ್ಟೂಡೆಂಟ್ ಬಂದು ಇಲ್ಲಿನ ಯೂನಿವರ್ಸಿಟೀಸ್ ಅಲ್ಲಿ ನಾವು ಓದಬೇಕು ಅಂತ ಹೇಳಿದ್ರೆ ಯಾರು ಬರಕ್ಕೆ ಧೈರ್ಯ ಮಾಡ್ತಾರೆ? ಅದು ಯಾವ ತಾಯಿ ರಾಜ್ಯದ ಯಾವ ಕಡೆ ಅಂತ ಬೇಕಾದ್ರೆ ಮಂಗಳೂರಲ್ಲಿ ಹೋಗ್ಬಿಟ್ಟು ಆ ಯೂನಿವರ್ಸಿಟಿಯಲ್ಲಿ ನೀವು ಓದಪ್ಪ ಅಂದ್ಬಿಟ್ಟು ಯಾವ ತಾಯಿ ಕಳ್ಸಕ್ಕೆ ಧೈರ್ಯ ಆಗುತ್ತೆ? ಬೆಳಿಗ್ಗೆ ಹೊತ್ತು ಇವನು ಮನೆ ಬಿಟ್ಟರೆ ಸಾಯಂಕಾಲ ಬರ್ತಾನೋ ಇಲ್ವೊಂದು ಕುತೂಹಲ ಹಿಂದೂಗಳಿಗೂ ಮುಸಲ್ಮಾನರಿಗೂ. ಇದನ್ನ ನೋಡಿ ಸರ್ಕಾರ ಸುಮ್ಕೂತಿರೋ ಸರ್ಕಾರಕ್ಕೆ ಸವಾಲು ಮಾಡ್ಬೋದಾ? ಇವತ್ತು ಬಂದ್ಬಿಟ್ಟು ಇವ್ರು ಯಾಕೆ ಇಷ್ಟೊಂದು ಆಕ್ರೋಶ ತೋರಿಸ್ತಾರೆ? ಆಕ್ರೋಶ ಯಾಕೆ ಅಂತ ಹೇಳಿದ್ರೆ ರಾಜೀನಾಮೆ ಕೊಡ್ರಿ ಒಂದ್ಸಲ, ಬೇಡ. ನಾವಿರೋದು 20%, ಇವ್ರು ಇರೋದು 80%. ಕೇವಲ ಮುಸಲ್ಮಾನರ ಓಟಿಂದ ಕಾಂಗ್ರೆಸ್ ಗೆದ್ದಿಲ್ಲ. ನಮ್ ಜೊತೆ ಸೆಕ್ಯುಲರ್ ಹಿಂದೂ ಅಣ್ಣ ತಮ್ಮಂದಿರು ಕೂಡ ಇದ್ದಾರೆ. ಇವರೆಲ್ಲ ಸೇರಿ ಒಂದು ತೀರ್ಮಾನ ಇದು. ಯಾಕೆ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡಿಲ್ಲ ಅಂದ್ರೆ ಅವ್ನು ಏನ್ ಸೆಕ್ಯುಲರ್, ಅವ್ನು ಏನ್ ಕಮ್ಯುನಲ್, ಮನೆಯಿಂದ ಆಚೆ ಹೋದವನು ಸಾಯಂಕಾಲ ಮನೆಗೆ ಬರ್ತಾನೋ ತಲುಪ್ತಾನೋ ಇಲ್ವೋ. ಇಲ್ಲಿ ಸುಮ್ಮನೆ ಯಾವನೋ ಏನ್ ಯೋಗ್ಯತೆಲ್ಲ ಚೇಳಾಗೋ ಚಮಚಗಳು ಇಲ್ಲಿ ಬರೋದು, ಮುಸಲ್ಮಾನರನ್ನ ಟೀಕಿಸೋದು, ಜಿಹಾದಿಗಳು ಅಂತ ಕರೆಯೋದು, ಪಾಕಿಸ್ತಾನಿ ಅಂತ ಕರೆಯೋದು. ಈ ನೀಚರಿಗೆ ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ. ಸುಹಾಸ್ ಶೆಟ್ಟಿಗೋಸ್ಕರ ನೀವು ಬಾತ್ಮೆ ಚಲೋ ಮಾಡಿದ್ರಲ್ಲ, ಅದೇ ಸುಹಾಸ್ ಶೆಟ್ಟಿ ಆ ನೀಚ ರೌಡಿ ಚೀಟರು ಕೊಲೆ ಮಾಡಿದ ಕೀರ್ತಿಗೆ ನ್ಯಾಯ ಬೇಡವಾ? ಕೀರ್ತಿ ಮುಸಲ್ಮಾನ ಹುಟ್ಟಿದ್ನ? ಯಾರು ಹುಟ್ಟಿರೋ ಕೀರ್ತಿ? ಅವನು ಹಿಂದೂ ಅಲ್ವಾ? ಅವನಿಗೆ ನ್ಯಾಯ ಬೇಡವಾ? ಈ ಬಿಜೆಪಿ ಲೀಡರ್ಗಳಿಗೆ, ರಾಜ್ಯದ ಲೀಡರ್ಗಳಿಗೆ ಇವ್ರಿಗೆಲ್ಲ ನಾಚಿಕೆ ಆಗಲ್ವಾ? ರಾಜಕಾರಣ ಮಾಡ್ಬೇಕಾದ್ರೆ ಹೆಡದ ಮೇಲೆ ಮಾಡ್ಬೇಕಾಗಿರೋ ಚೀತು ಅನ್ಸುತ್ತೆ ಇವರೆಲ್ಲ ನೋಡಿದ್ರೆ. ಏನ್ ನಿಲ್ಲಿಯು, ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಮುಟ್ಟುತ್ತೆ, ಎಲ್ಲಿಗೆ ತಲುಪುತ್ತೆ, ಇದು ಇಲ್ಲಿಗೆ ನಿಂತ್ಬಿಡ್ಲಿ ಸಾಕು. ಯಾಕೆಂತ ಹೇಳಿದ್ರೆ ನಿಮ್ ತಾಯಿಗೂ ಭಯ, ನನ್ನ ತಾಯಿಗೂ ಭಯ. ನಿಮ್ ತಾಯಿ ನಿಮ್ಮನ್ನ ಆಚೆ ಕಳ್ಸಕ್ಕೆ ನಮಗೆ ಭಯ ಆಗಿದ್ದಪ್ಪ, ಹುಷಾರ್ಗೆ ಹೋಗ್ಬಿಟ್ವಾ, ನಿಮ್ ತಾಯಿಗೂ ಹೇಳ್ಬೇಕು ಮನೆಯಿಂದ.